ಹೊಳಲ್ಕೆರೆ ತಾಲೂಕು ಸವಿತಾ ಸಮಾಜದಿಂದ ರಾಜ್ಯ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಪಡೆದ ತಿಪ್ಪೇಸ್ವಾಮಿ ಎನ್ ಅವರಿಗೆ ಸಮಾಜದ ಪರವಾಗಿ ಗೌರವಿಸಲಾಗಿದೆ. ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ವತಿಯಿಂದ ಗುರುಶ್ರೇಷ್ಠ ಶಿಕ್ಷಣ ಸೇವಾರತ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಶಿಕ್ಷಕರ ದಿನಾಚರಣೆ ದಿನ ನೀಡಿದ್ರು. ತಿಪ್ಪೇಸ್ವಾಮಿ ಅವರ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರು ರಾಜಪ್ಪ, ಕಾರ್ಯದರ್ಶಿ ಗಿರೀಶ್, ರಮೇಶ್, ರಘು, ಕೃಷ್ಣಮೂರ್ತಿ, ವೆಂಕಟೇಶ್ ಹಾಗೂ ತಾಲೂಕು ಮಹಿಳಾ ಘಟಕದ ಆಶಾಲತಾ, ರೂಪಾ, ಮಂಜುಳಾ, ಲಕ್ಷ್ಮಿ ಮತ್ತು ಸವಿತಾ ಸಮಾಜದ ಬಂಧುಗಳು ಭಾಗಿಯಾಗಿದ್ದರು. ಶಿಕ್ಷಣ ಪರಿಷತ್ ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಈ ಎರಡು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸವಿತಾ ಸಮಾಜದ ಈ ಒಂದು ಸಹೋದರನ ಅತ್ಯಮೂಲ್ಯ ಸೇವೆಯನ್ನು ಪರಿಗಣಿಸಿ ಉತ್ತಮ ಶಿಕ್ಷಕ ಅಂತ ಹೇಳಿ ಮೊನ್ನೆ ಕಳೆದ ವಾರ ಬೆಂಗಳೂರಿನ ಶಿಕ್ಷಣ ಪರಿಷತ್ ಹಾಗೂ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಜಂಟಿ ಆಶ್ರಯದಲ್ಲಿ ನಮ್ಮ ಸವಿತಾ ಸಮಾಜದ ತಿಪ್ಪೇಸ್ವಾಮಿ ಶಿಕ್ಷಕರು ಚನ್ನಪಟ್ಟಣ ಇವರಿಗೆ ಅತ್ಯಮೂಲ್ಯವಾದಂತಹ ಸನ್ಮಾನ ಮತ್ತೆ ಪ್ರಶಸ್ತಿ ಪತ್ರಕ್ಕೆ ಭಾಜನರಾಗಿದ್ದಾರೆ. ಈ ಒಂದು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಅದು. ಈ ಒಂದು ಸಂದರ್ಭದಲ್ಲಿ ಹೊಳಲ್ಕೆರೆ ತಾಲೂಕಿನ ಸಮಸ್ತ ಸವಿತಾ ಬಂಧುಗಳು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಗೆಳೆಯ ಹಾಗೂ ಸಹೋದರನ ತಿಪ್ಪೇಸ್ವಾಮಿಯನ್ನು ಕರೆಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಂತೇಳಿ ದಂಪತಿಗಳಲ್ಲಿ ಎಲ್ಲರ ಅದೇ ರೀತಿ ಸಹೋದರ ತಿಪ್ಪೇಸ್ವಾಮಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಲಿ ಅಂತೇಳಿ ನಮ್ಮ ಸವಿತಾ ಮಹರ್ಷಿಗಳಲ್ಲಿ ಅಭೂತಪೂರ್ವವಾಗಿ ಪ್ರಣಾಮವನ್ನು ಕೊಡ್ತಾ ಆ ಒಂದು ದಿನಗಳು ಸಹ ಬರಲಿ. ಇದೇ ಜಾಗದಲ್ಲಿ ಅದೇ ಸಂದರ್ಭಕ್ಕೋಸ್ಕರ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭವನ್ನ ಆ ಭಗವಂತ ಕರುಣಿಸಲಿ ಅಂತ ಕೋರ್ಕೊಳ್ತೀವಿ. ಈ ಶಿಕ್ಷಕರು ನಮ್ಮ ಚಿಕ್ಕಂದ್ರಿ ಗ್ರಾಮದಲ್ಲಿ ಹುಟ್ಟಿ ಶಿಕ್ಷಣವನ್ನು ಅತಿ ಹೆಚ್ಚಿನ ಶಿಕ್ಷಣವನ್ನು ಗರ್ಜಿ ಎಂಬ ಗ್ರಾಮದಲ್ಲಿ ಪಡೆದು ಮತ್ತು ಅವರು ನಂಜಪ್ಪ ಮತ್ತು ಮೂತಣ್ಣನ ಮಗನಾಗಿರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಸಿರಿಯನ್ನು ಕಂಡು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕಂಡು ಪಡೆದಿರ್ತಕ್ಕಂಥ ನಮ್ಮ ಪ್ರೆಸ್ ಸಮಾಜದ ನಮ್ಮೆಲ್ಲ ರಾಜ್ಯದ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಸವಿತಾ ಸಮಾಜದ ಪರವಾಗಿ ಇವತ್ತಿನ ದಿವಸ ಈ ಶುಭದಿನದಂದು ನಾವು ಈ ಸನ್ಮಾನ ಮಾಡಿಕೊಂಡಿದ್ವಿ. ಇವರಿಗೆ ಇನ್ನೂ ಮುಂದಿನ ಒಂದು ಪ್ರಯಾಣದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಶುಭಾಶಯ ಕೊಡೆಯೋದು. ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿಪ್ಪೇಸ್ವಾಮಿ ಎನ್, ಮುಖ್ಯ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚನ್ನಪಟ್ಟಣ. 2002ನೇ ಇಸ್ವಿಯಲ್ಲಿ ಸೇವೆಗೆ ಸೇರಿ ಕುಂಟೋಜಿ ಅಂತಕ್ಕಂಥ ಒಂದು ಕುಗ್ರಾಮ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ಸೇವೆಯನ್ನು ಆರಂಭಿಸಿ ಸುಮಾರು 5 ವರ್ಷಗಳ ಕಾಲ ಆ ಒಂದು ಶಾಲೆಯಲ್ಲಿ ಅವಿರತವಾಗಿ ಶ್ರಮವನ್ನು ವಹಿಸಿ ವಿಶೇಷವಾಗಿ ಸಾಮಾಜಿಕ ಪಿಡುಗುಗಳಾಗಿರ್ತಕ್ಕಂಥ ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿಗಳ ಒಂದು ನಿರ್ಮೂಲನೆಗೆ ಸಾಕಷ್ಟು ಬೀದಿ ನಾಟಗಳನ್ನು ಮತ್ತು ಮನೆ ಮನೆ ಭೇಟಿ ಮಾಡಿ ಅರಿವನ್ನು ಮೂಡಿಸೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಆ ಪಿಡುಗನ್ನು ಹೋಗಲಾಡಿಸಲಿಕ್ಕೆ ಶ್ರಮವಹಿಸಿರ್ತಕ್ಕಂಥದ್ದು. ಜೊತೆಗೆ ತದಾದ ನಂತರ ಹೊಳಲ್ಕೆರೆ ತಾಲೂಕಿನ ಗಂಜಿಗಟ್ಟೆ ಗ್ರಾಮದಲ್ಲಿ 7 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅಲ್ಲಿನ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿ ಕ್ರೀಡೆ ಮತ್ತು ಪ್ರತಿಭಾ ಕಾರಂಜಿಗಳಲ್ಲಿ ಜಿಲ್ಲಾ ಮಟ್ಟದವರೆಗೂ ಕೂಡ ಮಕ್ಕಳನ್ನು ಕರೆದುಕೊಂಡು ಹೋಗಿ ಒಂದು ಪ್ರಶಸ್ತಿಗಳನ್ನು ಕೊಡಿಸಿರ್ತಕ್ಕಂಥದ್ದು, ಶೈಕ್ಷಣಿಕ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಜೊತೆಗೆ CRP ಆಗಿ 4 ವರ್ಷಗಳ ಕಾಲ ಚಿಕ್ಕಜಾಜೂರು ಕ್ಲಸ್ಟರ್ನಲ್ಲಿ ಚಿಕ್ಕಜಾಜೂರು ಕ್ಲಸ್ಟರ್ ತಾಲೂಕಿನ ಮೊದಲ ಸ್ಮಾರ್ಟ್ ಕ್ಲಸ್ಟರ್ ಅಂತಕ್ಕಂಥ ಒಂದು ಕೀರ್ತಿಗೆ ಒಂದು ಕಾರಣೀಭೂತ ಆಗಿರ್ತಕ್ಕಂಥದ್ದು. ಪ್ರತಿ ಶಾಲೆಯಲ್ಲೂ ಕೂಡ ಸ್ಮಾರ್ಟ್ ಕ್ಲಾಸನ್ನು ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥದ್ದು. ತದನಂತರ ಚನ್ನಪಟ್ಟಣ ಅಂತಕ್ಕಂಥ ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ ಇವತ್ತು ಆ ಒಂದು ಹಳ್ಳಿ ಸ್ಮಾರ್ಟ್ ಹಳ್ಳಿಯಾಗಿ ಒಂದು ಶಾಲೆ ಇಡೀ 2 ನಲಿಕಲಿ ಮತ್ತು ಕಲಿನಲ್ಲಿ 2 ವಿಭಾಗದಲ್ಲೂ ಕೂಡ ಸ್ಮಾರ್ಟ್ ಕ್ಲಾಸನ್ನು ಮಾಡಿ ಇಡೀ ಸಮುದಾಯದ ಜನರ ಪೋಷಕರ ಸಹಕಾರದಿಂದ ಸ್ಮಾರ್ಟ್ ಕ್ಲಾಸ್ ಆಗಿದೆ. ಜೊತೆಗೆ ಮೈಕ್ ಸೆಟ್ಟು, ಡ್ರಮ್ ಸೆಟ್ಟು ಮತ್ತು ಇಡೀ ಶಾಲೆ ಪರಿಸರ ಒಂದು ನಂದನ ವನವಾಗಿ ರೂಪುಗೊಳ್ಳಲಿಕ್ಕೆ ಎಲ್ಲರ ಸಹಕಾರದೊಂದಿಗೆ ಒಂದು ವನವಾಗಿ ರೂಪವಾಗಿದೆ. ಇವತ್ತು ಶಾಲೆಯ ಮಕ್ಕಳ ಒಂದು ಕಲಿಕೆ ರಾಜ್ಯ ಮಟ್ಟದವರೆಗೂ ಕೂಡ ಒಂದು ಕಲಿಕೆಯ ಒಂದು ವಿಡಿಯೋಗಳು ಪ್ರಸಾರ ಆಗಿದೆ ಮತ್ತು ಆ ಒಂದು ಮಕ್ಕಳ ಒಂದು ಕಲಿಕೆ ಸಾಮಾನ್ಯ ಜ್ಞಾನ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಆಗಿರ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ 2024-25ನೇ ಸಾಲಿನಲ್ಲಿ ಅತ್ಯುತ್ತಮ ಗುರುಶ್ರೇಷ್ಠ ರಾಜ್ಯ ಮಟ್ಟದ
ಪ್ರಶಸ್ತಿಯನ್ನು, ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಇವತ್ತು ನಮಗೆ ಗೌರವಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಆ ಒಂದು ವಿಷಯವನ್ನು ನಮ್ಮ ತಾಲೂಕು ಸವಿತಾ ಸಮಾಜದ ಎಲ್ಲ ಬಂಧುಗಳು ಈ ದಿನ ಸೇರಿ ನಮಗೆ ಸನ್ಮಾನಿಸ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಅವರೆಲ್ಲರಿಗೂ ಕೂಡ ನಾವು ಸಮಾಜದ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಕುಟುಂಬದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ.